ಅಲ್ವಾ ಇಷ್ಟು ನೋಡಿ ಚೆನ್ನಾಗಿ ತೆಳ್ಳಗಾಗಿದೆ ಪಲ್ಯ. ನೋಡೋಣ. ಚೆನ್ನಾಗಿ ಆಗೈತೆ. ಚಿಕ್ಕಡಿಕಾಯಿದು ಇದನ್ನು ಚಿಕ್ಕಡಿಕಾಯಿ ಅಂತಾರೆ. ಇದನ್ನು ನಾನು ಮುರಿದು ಈ ಥರ ಮುರಿದು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ 1-2 ಕುದಿ ಬರುವಷ್ಟು ಕುದಿಸು. 1/4 ಸ್ಪೂನ್ ಉಪ್ಪಾದರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗ್ಯಾಸ್ ಆನ್ ಮಾಡಿ 5 ನಿಮಿಷ ಕುದಿ ಬಂದರೆ ಸಾಕು. ನೋಡು, ಈ ರೀತಿ ಕುದಿಬೇಕು. ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ನಿಮಿಷ ಬೇಯ್ದರೆ ಸಾಕು. ಈ ಚಿಕ್ಕಡಿಕಾಯಿ ಬೆಂದಿದೆ, ಇಷ್ಟಿದ್ರೆ ಸಾಕು. ತೀರಾ ಬೇಯಬಾರ್ದು, ಮೆತ್ತಗೆ. ಇದನ್ನು ಈ ಥರ ಹಿಂಡ್ಕೋಬೇಕು. ಈ ಥರ ತೀರಾ ಫ್ರೆಶ್ ಮಾಡಬಾರ್ದು. ಅದನ್ನು ಈ ಥರ ಸ್ವಲ್ಪ ಇಷ್ಟು ಎಲ್ಲವೂ ಹಿಂಡ್ಕೊಂಡು 1 ಬಟ್ಲದ ಸ್ಪೂನ್ ಎಣ್ಣೆ, ಅದಕ್ಕೆ 1 ಸ್ಪೂನು ಚೆನ್ನಾಗಿ ಸ್ಪೂನಿಗೆ ಸಾಸಿವೆ ಜೀರಿಗೆ ಹಾಕಿದೆ. ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಜನ ನೋಡಿ ಹಾಕ್ಕೊಳ್ರಿ. ನಮ್ಮ ಮನೇಲಿ 4 ಜನ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪು, 1/4 ಸ್ಪೂನ್ ಉಪ್ಪು. ಟೊಮೆಟೊ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನು ಗರಂ ಮಸಾಲ. ಅದಾದಮೇಲೆ ಚಿಕ್ಕಡಿಕಾಯಿ ಎಲ್ಲ ನೀಟಾಗಿ ಹಿಂಡ್ಕೊಂಡಿದ್ದೀನಲ್ಲ, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಉರಿ ಕಡಿಮೆ ಇರಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಇದು ಚಿಕ್ಕಡಿಕಾಯಿ ಪಲ್ಯ ಭಾಳ ಒಳ್ಳೇದು ಕಂಡ್ರೆ. ಈಗ ಇಲ್ಲ, ಮೊದಲೆಲ್ಲ ಬೆಳೆಸ್ತಿದ್ವಿ, ಭಾಳ ಚೆನ್ನಾಗಿರುತ್ತೆ. ಎಲ್ಲ ಹೊಲಗಳಿಗೆಲ್ಲ ಬೆಳೆಯೋವು, ತಿಂತಿದ್ದು. ಇದಕ್ಕೆ ನಾನು ಶೇಂಗಾದ ಬೀಜದ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು 4 ಸ್ಪೂನ್ ಹಾಕ್ತೀನಿ ನಾನು. 3 ಹಾಕಿದ್ರೂ ಸಾಕು. ನೋಡ್ಕೊಂಡು ಹಾಕ್ಕೊಳ್ರಿ. 3 ಸ್ಪೂನ್ ಹಾಕ್ತೀನಿ. ಇದರಲ್ಲಿ ಬೆಳ್ಳುಳ್ಳಿ, ಶೇಂಗಾ ಬೀಜ, ಒಣಮೆಣಸಿನ್ಕಾಯಿ ಎಲ್ಲವನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಇದ್ರ ಮೇಲೆ ಕಾಂಬಿನೇಷನ್ ಏನು ಗೊತ್ತಾ, ನಾನು ಬಿಳಿಜೋಳದ ರೊಟ್ಟಿಗೆ ಎಳ್ಳು ಹಾಕಿ, ಅರಿಶಿಣ ಹಾಕಿ, ಉಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ತಿನ್ನೋದಕ್ಕೆ 10 ರೊಟ್ಟಿಗೆ ಇಷ್ಟು ನೀರು ಇಡಬೇಕು. ಎಷ್ಟಿದೆ ಗೊತ್ತಾ, 1 ಲೋಟ ನೀರಿದೆ. ಇದು 10 ರೊಟ್ಟಿಗೆ 1 ಲೋಟ, ಅಂದರೆ ಮೀಡಿಯಮ್ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನು ಅರಿಶಿಣ ಹಾಕ್ತೀನಿ. 1/4 ಸ್ಪೂನು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು. ಇಷ್ಟು ಹಾಕಿದರೆ ಸಾಕಾಗುತ್ತೆ. ಅದು ಸ್ವಲ್ಪ ಕುದಿಬೇಕು. ಕೆಳಗೆ ಮೇಲೆ ಕ್ಲೀನಾಗಿ ಮಳ್ಳಬೇಕು ನೀರು ಕುದಿದೆ ನೋಡ್ರಿ. ಈ ಥರ ಕುದಿಬೇಕು, ಕೆಳಗೆ ಮೇಲೆ. ಈಗ ಮಿಕ್ಸ್ ಮಾಡೋಣ. ಯೆಲ್ಲೋ ಕಲರು ನೀರು, ವೈಟು ಹಿಟ್ಟು. ನೋಡ್ರಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡ್ರಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಒಂಚೂರು ಗಂಟೆ ಬರಬಾರ್ದು, ಆ ಥರ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಕರೆಕ್ಟಾಗಿ ಹದವಾಗಿ ಈ ಥರ ನಾದ್ಕೋಬೇಕು ನೋಡ್ರಿ. ಹಿಟ್ಟನ್ನು ಹದವಾಗಿ ನಾದ್ಕೋಬೇಕು. ಸ್ವಲ್ಪ ಕೈಯಿಂದ ಈ ಥರ ನಾದ್ಕೋಬೇಕು. ಹದವಾಗಿ ನೀಟಾಗಿ ನಾದ್ಕೋಬೇಕು. ಈ ಥರ ಹಾಕಬೇಕು. ಹಾಕಿ ತಕ್ಷಣವೇ ನೀರನ್ನು ಈ ಥರ ಸವರಬೇಕು. ಮೇಲೆ ನಿಧಾನವಾಗಿ ಬಟ್ಟೆ ತಗೊಂಡು ಈ ಥರ ಸವರಬೇಕು. ರೊಟ್ಟಿ ಮೇಲೆ ಎಲ್ಲಿ ಮುರಿಬಾರ್ದು. ಈ ಥರ ನಿಧಾನವಾಗಿ ಸವರಬೇಕು. ಇಷ್ಟು ರೊಟ್ಟಿ ಮಾಡಿದ್ದೀವಿ ನೋಡ್ರಿ. ಎಷ್ಟು ಒಂದು 20 ನಿಮಿಷದಲ್ಲಿ ಇಷ್ಟು ರೊಟ್ಟಿ ಮಾಡಿದ್ದೀವಿ. ಎಷ್ಟು ತೆಳ್ಳಗೆ ನೋಡ್ರಿ, ಎಷ್ಟು ತೆಳ್ಳ ಅಲ್ವಾ. ಇಷ್ಟು ನೋಡಿ ಚೆನ್ನಾಗಿ ತೆಳ್ಳಗಾಗಿದೆ ಪಲ್ಯ. ನೋಡೋಣ. ಚೆನ್ನಾಗಾಗೈತೆ.